ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ದಿನ ನಾನು ನಿಮಗೆ ಒಂದು ಹೊಸ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಹೆಸರು ಬಂದ್ಬಿಟ್ಟು ಪೋಹಾ ಕಟ್ಲೆಟ್ ಅಂತ, ಅವಲಕ್ಕಿ ಕಟ್ಲೆಟ್ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾನು ಫಸ್ಟು ಏನು ಮಾಡಬೇಕು ಅಂತ ಹೇಳಿದರೆ, ಅವಲಕ್ಕಿ ಏನು ಉಳಿದಿರುತ್ತಲ್ವ, ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ತಿನ್ಬೋದು. ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ, ಬೆಳಗ್ಗೆ ಅಷ್ಟೇ ತಿನ್ಬೋದು. ಸಂಜೆನೂ ಅಕಸ್ಮಾತ್ ಉಳಿದ್ರೆ ತಿನ್ನೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ, ಆ ಪೋಹನ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ನಿಮಗೆ ಖಾರ ಬೇಕು ಅಂದರೆ ಖಾರ ಹಾಕ್ಕೊಳ್ಳಿ, ಇನ್ನೊಂದು ಸ್ವಲ್ಪ. ಆಮೇಲೆ ಸ್ವಲ್ಪ ಮೊಸರು, ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಿಕ್ಸಿ ಮಾಡಿ ಈ ಥರ ಮಾಡಿ ಇಟ್ಕೋಬೇಕು. ತುಂಬ ತೆಳುವಿರಬಾರ್ದು, ತುಂಬ ಗಟ್ಟಿನೂ ಕೂಡ ಇರಬಾರ್ದು. ಸೊ ಈ ಥರ ನೀಟಾಗಿ ಇದನ್ನು ಮಾಡಿ ಇಟ್ಕೋಬೇಕು. ಓಕೆ, ಸೊ ಈ ಥರ ಎಲ್ಲ ಮಾಡಿ ಇಟ್ಕೊಂಡಾದಮೇಲೆ ಇದಕ್ಕೆ ನಾವೇನು ಮಾಡಬೇಕು ಅಂತಂದೇಳಿದರೆ, ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಹೇಳ್ಬಿಟ್ಟು ನಾನು ರೈಸ್ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಅಕ್ಕಿ ಹಿಟ್ಟನ್ನು ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ, ಯಾವೊಂದು ಇದು ಬರಲಿ ಅಂತ ಹೇಳ್ಬಿಟ್ಟು ಇದನ್ನು ನಾನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಕಲಿಸ್ಬೇಕು ಚೆನ್ನಾಗಿ. ಅದು ಯಾವ ಲೆವೆಲಿಗೆ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿಬಿಟ್ಟು ನಿಮಗೆ ಸಣ್ಣದಾಗಿ ನೀವು ಕಟ್ಲೆಟನ್ನು ಕೈಯಲ್ಲೇ ತಟ್ಕೊಳೋ ಅಷ್ಟು ಲೆವೆಲಿಗೆ, ತುಂಬ ಮೆತ್ತಗಿರಬಾರ್ದು. ಸೊ ಆ ಲೆವೆಲಿಗೆ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಓಕೆ, ನೋಡಿ ಇವಾಗ ನಾನು ನೀಟಾಗಿ ಇದನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಗೆ ಏನೇನು ಹಾಕಬೇಕು ಅಂತ ಅನಿಸುತ್ತೋ ಅದಿಷ್ಟನ್ನು ಹಾಕ್ಬೋದು. ನಾನು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಅನಿಸುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗಲಿ ಅಂತ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸೊ ಅದರ ಜೊತೆಗೆ ಸ್ವಲ್ಪ ನಾನು ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಮಸಾಲಾನ ಪ್ರಿಪೇರ್ ಮಾಡೋದಕ್ಕೆ ನೀವು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸ್ಪೈಸಸ್ಸು ಎಲ್ಲದನ್ನು, ಸಿನ್ನಮೋನು ಮತ್ತು ಏಲಕ್ಕಿ, ಲವಂಗ ಎಲ್ಲದನ್ನು ಹಾಕ್ಕೊಂಬಿಟ್ಟು, ಕೊತ್ತಂಬರಿ ಕಾಳು, ಸೊ ಎಲ್ಲ ಹಾಕ್ಕೊಂಬಿಟ್ಟು ಈ ಥರ ನೀವು ಪೌಡ್ರನ್ನ ಮಾಡ್ಕೋಬಹುದು. ಸೊ ನಾನು ಇದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಬೇಕು ಅಂತ ಅನಿಸುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಹಾಗೆ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಇದ್ರ ಜೊತೆಗೆ ಸ್ವಲ್ಪ ಆನಿಯನನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆನಿಯನ್ ಮಾತ್ರ ಅಷ್ಟೇ ಅಲ್ಲ, ನೀವು ಬೇಕಾದರೆ ಈ ಕ್ಯಾರೆಟ್ ಗ್ರೇಟೆಡ್ ಮಾಡಿದ್ದು ಅದನ್ನು ಹಾಕೋಬೋದು, ಪೊಟ್ಯಾಟೋಸ್ ಹಾಕೋಬೋದು, ಆಮೇಲೆ ಈ ಚಿಲ್ಲಿ ಫ್ಲೇಕ್ಸ್ ಅಂತ ಬರುತ್ತೆ, ಸೊ ಅದನ್ನು ಕೂಡ ನೀವು ಹಾಕೋಬೋದು. ಸೊ ಇದಿಷ್ಟನ್ನು ನಾನು ಹಾಕ್ಕೊಂಡೆ. ಹಾಗೆ ಇದ್ರ ಜೊತೆಗೆ ನೀವೇನು ಮಾಡ್ಬೋದು ಅಂದರೆ, ಲೆಮನನ್ನು ಕೂಡ ನೀವು ಇದಕ್ಕೇ ಹಾಕ್ಕೊಂಬಿಡಿ. ಸೊ ಆವಾಗ ನಿಮಗೆ ಹುಳಿನೂ ಕೂಡ ಖಾರದ ಜೊತೆಗೆ ಸ್ವಲ್ಪ ಲೈಟಾಗಿ ಹುಳಿನೂ ಕೂಡ ಇದ್ರ ಜೊತೆಗೇ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಎಷ್ಟು ಬೇಕು ಅಂತ ನಿಮ್ಗೆ ಅನಿಸುತ್ತೋ ನೀಟಾಗಿ ನೋಡ್ಕೊಂಬಿಟ್ಟು ಅದಕ್ಕೆ ತಕ್ಕನಾಗಿ ನೀವು ಹುಳಿನ ಹಿಂಡ್ಕೋಬೇಕಾಗುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂದರೆ, ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ಇದನ್ನು ನೀಟಾಗಿ ನೀವು ಕಲಿಸ್ಬೇಕಾಗತ್ತೆ. ಓಕೆ, ಸೊ ಇದನ್ನು ನೀಟಾಗಿ ನೀವು ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನಿವಾಗ ಎಲ್ಲ ಆಲ್ಮೋಸ್ಟ್ ಕಲಿಸ್ಕೊಂಡು ನೀಟಾಗಿ ಉಪ್ಪನ್ನು ಸಮೇತ, ಉಪ್ಪು ಎಲ್ಲ ನಾನು ಏನೇನು ಹೇಳಿದ್ನಲ್ಲ, ಸೊ ಎಲ್ಲನೂ ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಇಟ್ಕೊಂಡ್ಬಿಟ್ಟು ಈ ಥರ ನಾನು ಉಂಡೆ ಥರ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಉಂಡೆ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಪ್ಯಾನ್ ಕೂಡ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಸವರಿದ್ದೀನಿ ಪ್ಯಾನಿಗೆ. ಆಲ್ರೆಡಿ ಪ್ಯಾನ್ ಕಾದಿದೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಈ ಉಂಡೆಗಳನ್ನಿದೆಯಲ್ಲ, ಸೊ ಇದನ್ನು ಇಲ್ಲೇ ತೊಗೊಂಡ್ಬಿಟ್ಟು ನಾನು ಇಲ್ಲೇ ಈ ಥರ ಜಸ್ಟ್ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಥರ ನೀವು ಬೇಕಾದರೆ ಇಲ್ಲೇ ಇದನ್ನಾದರೂ ಮಾಡಿ, ಅಥವಾ ಕೆಳಗಡೆ ಮಾಡ್ಕೊಂಬಿಟ್ಟಾದ್ರೂ ಕೂಡ ನೀವು ಮಾಡ್ಬೋದು. ಸೊ ಆ ಥರ ಅಂತ ಏನೂ ಇಲ್ಲ. ಸೊ ನೀವು ಕೆಳಗಡೆನಾದರೂ ಮಾಡಿ, ಅಥವಾ ಇಲ್ಲೇ ಆದರೂ ಈ ಥರ ನೀವು ನೀಟಾಗಿ ತಟ್ಬೋದು. ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಳ್ಳಿ. ಸೊ ಆವಾಗ ಅಷ್ಟೊಂದು ನಿಮಗೆ ಕೈ ಹಿಡಿಯೋದಿಲ್ಲ. ಸೊ ಈ ಥರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇದೇ ಥರನೇ ತಟ್ಟಿ ಎಲ್ಲ ಕಡೆಯೂ ನೀವು ಹಾಕಬೇಕಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನೀಟಾಗಿ ಹಾಕಬೇಕು. ಹಾಕಿದಾದ್ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಇವಾಗ ಈ ಥರ ಬ್ರೌನ್ ಕಲರಿಗೆ ಬರಬೇಕು. ಸೊ ಆವಾಗ ನೀವು ಅಲ್ಲಿ ತನಕ ಇದನ್ನು ಈ ಥರ ತೆಗೆದು ಹಾಕ್ತಾ ಇರಬೇಕಾಗತ್ತೆ. ಓಕೆ, ಸೊ ಈ ಥರ ನೀವು ತೆಗೆದುಬಿಟ್ಟು ಹಾಕಬೇಕು.
ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ. ಲೈಕ್ ತಾಲಿಪಟ್ಟು ಅಂತನಾದ್ರೂ ನೀವು ಮಾಡ್ಕೋಬೋದು ದೊಡ್ಡದಾಗಿ, ಅಥವಾ ಕಟ್ಲೆಟ್ ಅಂತ ಹೇಳ್ಬಿಟ್ಟು ಈ ಥರ ನೀವು ಸಣ್ಣ ಸಣ್ಣದಾಗಿನೂ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಈ ಸಾಯಂಕಾಲ ಟೈಮು ಸ್ನ್ಯಾಕ್ಸ್ ಥರ ಅಂತ ಹೇಳ್ಬಿಟ್ಟು ನೀವು ಇದನ್ನು ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಇದು ಇರುತ್ತೆ ಅಂತ ಹೇಳ್ಬೋದು. ಒಂದು 5-10 ಮಿನಿಟ್ಸ್ ಇದನ್ನು ನೀವು ಈ ಥರ ಮಾಡಬೇಕಾಗುತ್ತೆ. ತಿರುಗಿ ಹಾಕ್ಸೋದು, ಈ ಥರ ತಿರುಗಿಸಿ ಹಾಕೋದು. ಸೊ ಒಂದು 5-10 ಮಿನಿಟ್ಸ್ ಆದರೆ ಸಾಕು. ಜಾಸ್ತಿ ಏನು ಇದು ಮಾಡೋದು ಬೇಡ, ಬಿಕಾಸ್ ಆಲ್ರೆಡಿ ಅದು ಬೆಂದಿರುತ್ತೆ. ಮತ್ತು ಕರ್ಡ್ ಕೂಡ ಹಾಕಿರ್ತೀವಲ್ವ ನಾವು, ಸ್ವಲ್ಪ ಮೆತ್ತಗಿದ್ರೂ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದೆಲ್ಲ ಆಗಿದೆ. ಸೊ ನಾನು ಇದನ್ನು ತೆಗಿತಾ ಇದ್ದೀನಿ. ನೀವು ಲೋ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ, ಅಥವಾ ಫಾಸ್ಟಾಗಿ ಹೈ ಫ್ಲೇಮಲ್ಲಾದರೂ ಇಟ್ಕೊಂಡ್ಬಿಟ್ಟು ಮಾಡ್ಬೋದು. ಬಟ್ ಬೆಟರ್ ಏನಂದರೆ ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಇದು ಆಲ್ಮೋಸ್ಟ್ ಎಲ್ಲ ಆಗಿದೆ, ನೀವು ನೋಡ್ತಾ ಇರ್ಬೋದು. ನಿಮಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ರೌನಿಷ್ ಬೇಕು ಅಂತ ಹೇಳಿದರೆ ಸೊ ಹಾಗೆ ಇಟ್ಕೋಬೋದು, ಇಲ್ಲ ಬೇಡ ಅಂತ ಹೇಳಿದ್ರೆ ಸೊ ನೀವು ಅದನ್ನು ತೆಗೆದ್ಬಿಟ್ಟು ಇಟ್ಕೋಬೋದು. ಸೊ ಆಲ್ಮೋಸ್ಟ್ ಇದಾಗಿದೆ. ಸೊ ಇದೇ ಥರನೇ ನೀವು ಎಲ್ಲದನ್ನು ಕೂಡ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟೊಂದು ಇವಾಗ ಉಳಿದಿರೋದ್ರಲ್ಲೇ ಎಷ್ಟೊಂದು ನಾನಿವಾಗ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಇದನ್ನು ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಸರ್ವಿಂಗ್ ಪ್ಲೇಟನ್ನು ರೆಡಿ ಮಾಡಿದ್ದೀನಿ. ಇದರಲ್ಲಿ ಕೆಚಪ್ ಹಾಕ್ಕೊಳ್ಳಿ, ಅಥವಾ ನಿಮಗೆ ಏನಾದರೂ ಬೇಕು ಬೇರೆ ಏನಾದರೂ ಹಚ್ಕೊಂಡು ತಿನ್ಬೋದು ಅಂದರೆ ಅದ್ರೂ ಮಾಡ್ಬೋದು. ಇವಾಗ ನಾನು ಒಂದೊಂದೇ ಇಡ್ತಾ ಇದ್ದೀನಿ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಪ್ಲೇಟನ್ನು ರೆಡಿ ಮಾಡಿ ಕೆಚಪ್ ಜೊತೆಗೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೀವು ಇದ್ರ ಜೊತೆಗೆ ಚಟ್ನಿ ಜೊತೆಗಾದರೂ ತಿನ್ಬೋದು, ಅಥವಾ ಸಾಸ್ ಹಾಕ್ಕೊಂಡು ಈ ಥರ ಸರ್ವಿಂಗ್ ಪ್ಲೇಟ್ ರೆಡಿ ಮಾಡಿಕೊಂಡು ಅದ್ರ ಜೊತೆಗಾದರೂ ನೀವು ಹಚ್ಕೊಂಡು ತಿನ್ಬೋದು, ಹೇಗಾದ್ರೂ ತಿನ್ಬೋದು. ಸೊ ಆ ಥರ ಇದೇ ಹಚ್ಕೊಂಡು ತಿನ್ನಬೇಕು ಅಂತ ಏನಿಲ್ಲ. ಬಟ್ ನೀವು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಬೇಕು. ಬಟ್ ಮೇನ್ ಥಿಂಗ್ ಏನಂತ ಹೇಳಿದರೆ, ನೀವು ಇದು ಅಂದರೆ ನೀವು ಹಂಚು ಪ್ಯಾನ್ ಇಟ್ಟಾಗ ಅಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕಿ ನೀವು ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಲೈಕ್ ತುಂಬ ಎಣ್ಣೆ ಬೇಡ, ಸ್ವಲ್ಪ ಲೈಟಾಗಿ ಎಣ್ಣೆನ ಅದಕ್ಕೆ ಸವರಬೇಕಾಗುತ್ತೆ. ಸೊ ಆವಾಗ ನೀವು ಲೈಟಾಗಿ ಸ್ವಲ್ಪ ಎಣ್ಣೆನ ನೀವು ಸವರಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಅದು ನಿಮಗೆ ಸ್ವಲ್ಪ ಕ್ರಿಸ್ಪಿನೆಸ್ ಆಗಿ ತುಂಬ ಟೇಸ್ಟಿಯಾಗಿ ಅದು ಬರುತ್ತೆ ಅಂತ ಹೇಳ್ಬೋದು. ಸೊ ಐ ಹೋಪ್ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇದು ನಿಮಗೆ ಅವಲಕ್ಕಿಯಿಂದ ಮಾಡಿರೋದು ಅಂತಲೂ ಕೂಡ ಗೊತ್ತಾಗೋದಿಲ್ಲ ಈ ಕಟ್ಲೆಟು. ಸೊ ಐ ಥಿಂಕ್ ನಿಮಗೆಲ್ಲರಿಗೂ ಇದು ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಈ ಒಂದು ಪೋಹಾ ಕಟ್ಲೆಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ನಾನು ಹೇಳ್ತಾ, ಮತ್ತೊಂದು ಹೊಸದಾಗಿರುವಂಥ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.